ಫೋನ್ ಟ್ಯಾಪಿಂಗ್ ಆರೋಪ. ಏನೀಗ ಕಂಪ್ಲೇಂಟ್ ಬಂದಿಲ್ಲಪ್ಪ. ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಸೀಲ್ ಹೊಡೆದು ಕೊಡ್ತೀನಿ ರೀ. ಸೀಲ್ ಮಾಸ್ಟರ್. ಚೀಫ್ ಪೋಸ್ಟ್ ಮಾಸ್ಟರ್ಗೆ ಕಾಂಪಿಟೇಟರ್ ಯಾರು ಇವತ್ತು? ಪರಮೇಶ್ವರ್. ಓಕೆ, ಅವರಿಗೆ ಕಾಂಪಿಟೇಟರ್. ಕರ್ನಾಟಕದ ಚೀಫ್ ಪೋಸ್ಟ್ ಮಾಸ್ಟರ್ ಇದಾರಲ್ಲ, ಅವ್ರಿಗೆ ಕಾಂಪಿಟೇಟರ್ ಯಾರು ಇವತ್ತು? ಪರಮೇಶ್ವರ್. ಸರ್ಕಾರದ ರಾಜಕೀಯ ಬಣ್ಣ ಸ್ವಪಕ್ಷದವ್ರದ್ದೇ ಅಂತ ಯತ್ನಾಳು. ಇನ್ನು ರಾಮುಲು, ಅಯ್ಯೋ ಅವ್ರದ್ದೇ ಕಣ್ರಿ ಎಲ್ಲ, ಇದು ದೂರು ಕೊಟ್ಟರೆ ಕ್ರಮ ಆಗುತ್ತೆ ಅಂತ ಇನ್ನೊಬ್ರು. ಖಾಸಗಿಯಾಗಿ ನಡೀತಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕಂದರೆ ಇಂಟೆಲಿಜೆನ್ಸ್ ನನ್ನ ಹತ್ರ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅದು ನಮಗೂ ಗೊತ್ತು. ಆ ಇಂಟೆಲಿಜೆನ್ಸು CM ಹತ್ರ ಇರೋದ್ರಿಂದ ಖಾಸಗಿಯಾಗಿ ಆಗ್ತಿದೆ ಅಂತ ಹೇಳಕ್ ನನ್ನ ಹತ್ರ ಯಾವುದು ರಾಜಣ್ಣ ಬ್ರದರ್ರಾಗಿ ಹೇಳ್ತಾ ಇದ್ದೀನಿ, ದಾಖಲೆ ಇಲ್ಲ, ಮನವಿ ಕೊಟ್ಟಿಲ್ಲ, ಮನವಿ ನಾನು ಕೊಡೋಕ್ಕಾಗಲ್ಲ. ಹಾಗಾಗಿ ನನ್ನ ಪ್ರಕಾರದಲ್ಲಿ CM ಅಕ್ಯೂಸ್ಡು ಅಂತ ಅವರೇ ಕದ್ದಾಲಿಕೆ ಮಾಡ್ತಿದ್ದಾರೆ. ಇನ್ನೇನು ಹೇಳಲಿ ಮತ್ತೆ ನಾನು. ವಿರೋಧ ಪಕ್ಷದ ನಾಯಕರಾದಂತ ಸನ್ಮಾನ್ಯ ಅಶೋಕ್ ಮಾಡಿರೋದು ಸತ್ಯ ಇದೆ. ಯಾಕಂದ್ರೆ ಕೇವಲ ವಿರೋಧ ಪಕ್ಷದ ನಾಯಕರದೊಂದೇ ಅವರು ಫೋನ್ ಕದ್ದಾಲಿಕೆ ಮಾಡ್ತಾ ಇಲ್ಲ, ಆಡಳಿತ ಪಕ್ಷದಲ್ಲಿದ್ದಂತ ಎಲ್ಲ ಮಂತ್ರಿಗಳು ಕೂಡ ಫೋನ್ ಕದ್ದಾಲಿಕೆ ಮಾಡ್ತಾ ಇದಾರ. ಇಲ್ಲ, ನಮ್ಗೆ ಯಾರು ಕೂಡ, ನನಗೂ ಯಾರು ಕೊಟ್ಟಿಲ್ಲ. ನಾನು ಗಮನಿಸಿದೆ, ಅಶೋಕ್ ಅವರು ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ. ಆ ರೀತಿ ಯಾವುದು ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ. ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದ್ರೆ ಅದ್ರ ಕಂಪ್ಲೇಂಟ್ ಮಾದರಿ ಕೊಟ್ರೆ ಅದು ತಗೊಂಡು ಹೇಳಬೇಕಪ್ಪ. ಏನಂತ? ಇಂಥ ವ್ಯಕ್ತಿ 10:36 39 ನಿಮಿಷದವರೆಗೆ ಇಂತಹ ಅಡ್ರೆಸ್ಸಿನಿಂದ ಈ ರೀತಿ ಸದಾಶಿವನಗರ ಅನ್ನೋ, ನಾನು ಸುಮ್ಮನೆ ಹೇಳಿದ್ದಪ್ಪ. ಆಮೇಲೆ 16 ಸೀರಿಯಸ್ ಆಗಿ ತಗೋಬೇಡಿ ಇನ್ನು, ಯಾರ್ದು ಅಂತ ನೋಡ್ಬೇಡಿ. ಆಮೇಲೆ ರಂಗನಾಥ್ ಸದಾಶಿವನಗರ ಅಂತಾನೆ ಯಾಕೆ ಕೇಳಿದ್ರು ಅಂತ ಕೇಳಬೇಡಿ. ಆಮೇಲೆ ನನ್ನನ್ನು ಬಂದು ಸುಮ್ಮನೆ ಉದಾಹರಣೆಗೆ ಹೇಳಿದ್ದು. ಅಥವಾ ಡಾಲರ್ಸ್ ಕಾಲೋನಿ ಅಂತನೋ ಅಲ್ಲಿಂದ ಹೀಗೆ ಮಾಡಿದ್ದಾರೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಬೇಡ್ವೆ. ಹಾಗಿದ್ರೆ ತನಿಖೆ ಹಾಕ್ಬೇಕು ಸರ್, ಇಷ್ಟೆಲ್ಲ ಡೀಟೇಲ್ ಅವರೇ ಕೊಡೋದು. ಅದಾದ್ಮೇಲೆ ನಾವು ಅದನ್ನು ನಿಜಾನ ಸುಳ್ಳ ನೋಡ್ಬಿಟ್ಟು ಸುಳ್ಳು ಅಂದ್ಬಿಡ್ತೀವಿ, ಸರ್ಟಿಫಿಕೇಟ್ ಕೊಡೋದು ಅಷ್ಟೇ. ಈಗ ರಾಜಣ್ಣ ಸ್ಪೆಸಿಫಿಕ್ ಆಗಿ ಹೇಳಬೇಕಪ್ಪ. 48 ಯಾರು ಹುಡುಗಿ, ಹೈಟ್ ಎಷ್ಟಿದ್ಲು, ಯಾರ ಮಗಳಿರ್ಬೋದು ಅವಳು, ಸ್ಪೆಸಿಫಿಕ್ ಆಗಿ ಹೇಳಬೇಕು. ಸುಮ್ಮನೆ ತೇಲ್ಸೋದಲ್ಲ. ಸುಮ್ಮನೆ ತೇಲ್ಸ್ಬಿಟ್ರಾಗತ್ತ, ಏನ್ ಮಾಡಕ್ಕಾಗತ್ತೆ ಪಾಪ ಪರಮೇಶ್ವರ್. ವಿವರಣೆ ಕೊಡ್ಬೇಕು ಪಾಪ. ಅಯ್ಯೋ, ಅವ್ರ ಲೈಫಲ್ಲಿ ಹೇಳ್ತೀನಿ, ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವೇನು. 9-10 ವರ್ಷ KPCC ಅಧ್ಯಕ್ಷ ಆಗಿದ್ದೆ, ನಾನು ಒಂದು ಸ್ವಲ್ಪ ಮಾನ ಮರ್ಯಾದೆಯಿಂದ ನಡೆಸ್ಕೊತಾರೆ ಅನ್ಕೊಂಡಿದ್ರೇನು. ಕಾಂಗ್ರೆಸ್ನವ್ರು ಈ ಪರಿಸ್ಥಿತಿಗೆ ತಂದಿಡ್ತಾರೆ ಅವ್ರನ್ನ ಅಂತ ಅವರು ಅನ್ಕೊಂಡಿದ್ರು. ಈಗ ಡಾಕ್ಟ್ರೇ, ಈ ಸುಖಕ್ಕೆ ಸುಮ್ಮನೆ ರಾಜೀನಾಮೆ ಕೊಟ್ಟು ಬಿಸ್ನೆಸ್ ನೋಡ್ಕೊಳ್ಳಿ, ಸ್ವಲ್ಪ ಇಂಪ್ರೂವ್ನಾರು ಆಗುತ್ತೆ. ಯಾವನಿಗೆ ಬೇಕು ಈ ತಲೆ ಬಗ್ಗಿಸ್ಕೊಂಡು ದಿನ ಬೆಳಗಾದರೆ ಪೋಸ್ಟ್ ಆಫೀಸ್ ಕೆಲಸ ಮಾಡೋಕ್ಕೆ.